ಹಾಯ್ ನಮಸ್ಕಾರ, ವೆಲ್ಕಮ್ ಟು ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಓಪ್ಪೋ ಕಂಪ್ನಿಯವರು ಇತ್ತೀಚೆಗೆ ಲಾಂಚ್ ಮಾಡಿದಂಥ ಓಪ್ಪೋ F25 Pro 5G ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಈ ಓಪ್ಪೋ F25 Pro 5G ಫೋನ್ ಬಾಕ್ಸ್ ನಮಗೆ ಈ ಥರ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡಿದ ತಕ್ಷಣವೇ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರೊಳಗೆ ನೋಡಿದರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರೋ ಒಂದೊಳ್ಳೆಯ ಬ್ಯಾಕ್ ಪೌಚ್ ಸಿಗ್ತಾ ಇದೆ. ನೆಕ್ಸ್ಟ್ ಇದರಲ್ಲಿ ಒಂದು ಸಿಮ್ ಎಜೆಕ್ಟರ್ ಪಿನ್ ಹಾಗೆ ಕ್ವಿಕ್ ಸ್ಟಾರ್ಟ್ ಗೈಡ್ನ ನೋಡ್ಬೋದಾಗಿದೆ. ನೆಕ್ಸ್ಟ್ ಇದರಲ್ಲಿ ನಮ್ಮ ಮೇನ್ ಫೋನ್ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಒಂದು ಸಖತ್ ಯೂನಿಕ್ ಆಗಿರೋ ಕಲರ್ನಲ್ಲಿ ಹಾಗೂ ಬಾರ್ಡರ್ಲೆಸ್ ಸ್ಕ್ರೀನ್ನ ಹೊಂದಿರೋ ಅಂಥ ಸಖತ್ ಬಿಲ್ಡ್ ಆಗಿರೋಂಥ ಫೋನ್ ಇದಾಗಿದ್ದು, ಇದರ ಸ್ಪೆಸಿಫಿಕೇಷನ್ ಬಗ್ಗೆ ನಂತರ ತಿಳಿಸ್ತೀನಿ. ಇನ್ನು ಈ ಒಂದು ಬಾಕ್ಸ್ನಲ್ಲಿ ಇನ್ನೇನೇನಿದೆ ಅಂತ ನೋಡೋದಾದರೆ, ಒಂದು ಹೆವಿ ಆಗಿರೋಂಥ ಚಾರ್ಜಿಂಗ್ ಪ್ಲಸ್ ಡಾಟಾ ಕೇಬಲ್ನ ನೋಡ್ಬೋದಾಗಿದ್ದು, ಹಾಗೆ ಒಂದು ಪವರ್ ಅಡಾಪ್ಟ್ ಅಥವಾ ಚಾರ್ಜಿಂಗ್ ಅಡಾಪ್ಟರ್ನ ನೋಡ್ಬೋದಾಗಿದೆ. 67 ವ್ಯಾಟ್ಸ್ನ ಸೂಪರ್ ವೂಕ್ ಚಾರ್ಜರ್ ಅಡಾಪ್ಟರ್ ಇದಾಗಿದ್ದು ನೋಡೋಕ್ಕೆ ಹೆವಿ ಬಿಲ್ಡ್ನದ್ದಾಗಿದೆ. ಇದಿಷ್ಟು ಬಿಟ್ಟರೆ ಈ ಒಂದು ಬಾಕ್ಸ್ನಲ್ಲಿ ಇನ್ನೇನು ಸಿಗ್ತಾ ಇಲ್ಲ. ಈ ಒಂದು ಫೋನ್ನ ವೇಟ್ ಕೇವಲ 177 ಗ್ರಾಮ್ ಆಗಿದ್ದು, ಹಾಗೆ ತುಂಬ ಥಿನ್ ಕೂಡ ಆಗಿದ್ದು 7.0 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟ್ನಲ್ಲಿ ಪಂಚ್ ಹೋಲ್ ಹಾಗೂ ಬ್ಯಾಕ್ ಸೈಡ್ನಲ್ಲಿ ಪಾಲಿಕಾರ್ಬೊನೈಟ್ನ ಯೂನಿಕ್ ಡಿಸೈನ್ನ ನೋಡ್ಬೋದಾಗಿದೆ. ಫೋಟೋ ಮತ್ತು ವಿಡಿಯೋ ಶೂಟಿಂಗ್ ಕ್ಲಾರಿಟಿಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮಾಡಿದ್ದಾರೆ. ಒಂದೊಳ್ಳೆ ಇಂಪ್ರೆಸಿವ್ ಅನಿಸೋ ಅಂಥ ಡಿಸೈನ್ ಕ್ವಾಲಿಟಿಯೊಂದಿಗೆ 6.78 ಇಂಚಸ್ನ ಫುಲ್ HD ಪ್ಲಸ್ ಅಮೋಲ್ಡ್ ಡಿಸ್ಪ್ಲೇ ಕೊಟ್ಟಿರೋದು ಸಖತ್ತಾಗಿರೋ ಅಂಥ ವಿಷಯ ಆಗಿದೆ. ಹಾಗೆ ಇದರ ಡಿಸ್ಪ್ಲೇ ಅಪ್ ಟು 1 ಬಿಲಿಯನ್ ಕಲರ್ಸ್ ತನಕ ಸಪೋರ್ಟ್ ಮಾಡುತ್ತೆ. ಹಾಗೆ ಬ್ರೈಟ್ನೆಸ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದೆ 1100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟ್ನ ಹೊಂದಿದೆ. ಓಷಿಯನ್ ಬ್ಲೂ ಮತ್ತು ಲಾವಾ ರೆಡ್ ಅನ್ನೋ 2 ಕಲರ್ ವೇರಿಯಂಟ್ನಲ್ಲಿ ಸಿಗ್ತಾ ಇರೋ ಈ ಫೋನ್ ಸ್ಟೋರೇಜ್ನಲ್ಲಿ 2 ವೇರಿಯಂಟ್ನಲ್ಲಿದ್ದು, ಮೊದಲನೇದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ನೊಂದಿಗೆ, ಹಾಗೂ ಎರಡನೇದಾಗಿ 8GB ರ್ಯಾಮ್ ಮತ್ತು 256 ಇಂಟರ್ನಲ್ ಸ್ಟೋರೇಜ್ ಜೊತೆಗೆ ಅವೈಲೇಬಲ್ ಇದೆ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ನೋಡೋದಾದರೆ, ಈ ಫೋನ್ನಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7050 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಯೂಸುವಲಿ ಒಪ್ಪೋದವರು ಕ್ಯಾಮ್ರಾಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾರೆ. ಅದೇ ಥರನೇ ಈ ಒಂದು ಫೋನ್ನಲ್ಲಿ ಕೊಟ್ಟಿರೋ ಅಂಥ 64 MP ಮೇನ್ ಕ್ಯಾಮ್ರಾ ಸೆನ್ಸರ್ ಹಾಗೂ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಮತ್ತು 2 MP ಮ್ಯಾಕ್ರೋ ಲೆನ್ಸ್ ನಮಗೆ ಫೋಟೋ ತೆಗೆಯುವಾಗ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ. ಯಾವ ರೀತಿ ಅಂದರೆ DSLR ಕ್ಯಾಮ್ರಾ ಲೆನ್ಸ್ ಥರನೇ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಇನ್ನು ಈ ಫೋನ್ನಲ್ಲಿನ 32 MP ಫ್ರಂಟ್ ಕ್ಯಾಮ್ರಾ ಮಾತ್ರ ನನಗೆ ಪರ್ಸ್ನಲ್ ಆಗಿ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದರೆ ಫ್ರಂಟ್ ಕ್ಯಾಮ್ರಾ ತೆಗೆಯೋ ಅಂಥ ಫೋಟೋ ಸಖತ್ತಾಗಿ ಕಾಣಿಸೋ ಥರ ಬರುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ನೋಡೋದಾದರೆ, ಈ ಒಂದು ಫೋನ್ನಲ್ಲಿ ಫ್ರಂಟ್ ಮತ್ತು ರೇರ್ ಕ್ಯಾಮ್ರಾ ಎರಡರಲ್ಲೂ 4K ಕ್ವಾಲಿಟಿ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಇನ್ನು ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರೋದು, ಹಾಗೆ ತುಂಬ ಫಾಸ್ಟ್ ಆ್ಯಂಡ್ ಸ್ಮೂತಾಗಿ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ 67 ವ್ಯಾಟ್ಸ್ನ ಸೂಪರ್ ವೂಕ್ ಚಾರ್ಜರ್ನ ಫಾಸ್ಟ್ ಚಾರ್ಜಿಂಗ್ ಆಗಿ ಕೊಡ್ತಾ ಇದ್ದು, ಈ ಒಂದು ಫೋನ್ 5000 mAh ಬ್ಯಾಟ್ರಿ ಕೆಪಾಸಿಟಿ ಹೊಂದಿದೆ. ಆ್ಯಂಡ್ರಾಯ್ಡ್ 14ನ ಆಪ್ರೇಟಿಂಗ್ ಸಿಸ್ಟಮ್ ಇರೋ ಈ ಫೋನ್ನಲ್ಲಿ ಲಿಂಕ್ ಪುಷ್ ಟೆಕ್ನಾಲಜಿಯಿಂದ ತುಂಬ ಕ್ರೌಡ್ ಇರೋ ಜಾಗದಲ್ಲಿ ಒಳ್ಳೆಯ ಸಿಗ್ನಲ್ ಸ್ಟ್ರೆಂತ್ ಸಿಗೋ ಥರ ಈ ಒಂದು ಟೆಕ್ನಾಲಜಿ ಮಾಡುತ್ತೆ. ಇನ್ನು ಇದರ ಕನೆಕ್ಟಿವಿಟಿ ವಿಚಾರಕ್ಕೆ ಬರೋದಾದರೆ, ಬ್ಲೂಟೂತ್ ವರ್ಷನ್ 5.3 ಹಾಗೂ
ವೈಫೈ ಕನೆಕ್ಟಿವಿಟಿಗಾಗಿ ವೈಫೈ ವರ್ಷನ್ 6.0 ಅಪ್ಡೇಟ್ ಮಾಡಿದ್ದಾರೆ. ಇನ್ನು ಇದರಲ್ಲಿ ಮೋನೋ ಸ್ಪೀಕರ್ ನೀಡಿದ್ದು ಸೌಂಡ್ ಕೂಡ ಸಖತ್ತಾಗಿದೆ. ಫುಲ್ ಸೌಂಡ್ ನಂತರ 300% ಬೂಸ್ಟೆಡ್ ಸೌಂಡ್ ಟೆಕ್ನಿಕ್ನ ಅಡಾಪ್ಟ್ ಮಾಡಿದ್ದಾರೆ. 8GB ರ್ಯಾಮ್ ಮತ್ತು 126 ಇಂಟರ್ನಲ್ ಸ್ಟೋರೇಜ್ ಜೊತೆಗೆ ಈ ಒಂದು ಫೋನ್ 23,999ಗೆ ಸಿಗ್ತಾ ಇದೆ. ಓವರಾಲ್ ಆಗಿ ಹೇಳೋದಾದರೆ ಸೂಪರ್ ಬಿಲ್ಡ್ ಕ್ವಾಲಿಟಿ, ಸಖತ್ತಾಗಿರೋ ಕ್ಯಾಮ್ರಾ ಹಾಗೆ ಲೈಟ್ ವೆಯ್ಟ್ ಆಗಿರೋದನ್ನು ಸೇರಿ ಫ್ರಂಟ್ ಆ್ಯಂಡ್ ಬ್ಯಾಕ್ 4K ವಿಡಿಯೋ ರೆಕಾರ್ಡಿಂಗ್ ಆಗುವಂಥ ಈ ಫೋನ್ನ ಆರಾಮಾಗಿ ತಗೋಬೋದಾಗಿದೆ. ಈ ಒಂದು ಫೋನ್ ಅನ್ಬಾಕ್ಸಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಫೋನ್ ಇಷ್ಟ ಆಗಿದ್ದು ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಬೇಕಂದ್ರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಈ ಫೋನ್ನ ಬೈಯಿಂಗ್ ಲಿಂಕ್ ಹಾಕಿರ್ತೀನಿ. ಅಲ್ಲಿಂದ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಇವತ್ತಿನ ಈ ಓಪ್ಪೋ ಕಂಪನಿಯ F25 Pro 5G ಫೋನ್ ಅನ್ಬಾಕ್ಸಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ಟೆಕ್ ವಿಡಿಯೋಗಳಿಗಾಗಿ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.